ದೋಸೆ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥ ಕಡಲೆ ಹಿಟ್ಟು, ಉಪ್ಪು, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಒಗ್ಗರಣೆ ಐಟಮ್ಸು, ಇಂಗು, ಸಣ್ಣದಾಗಿ ಹಚ್ಚಿರೋ ಆನಿಯನ್ನು ನಿಮಗೆ ಬೇಕು ಅಂದರೆ, ಆಮೇಲೆ ತುರಿದಿರೋ ಕ್ಯಾರೆಟು. ಇವಾಗ ಹೆಂಗೆ ಮಾಡೋಣ ಅಂತ ತಿಳ್ಕೊಳ್ಳೋಣ. ಕಡಲೆ ಹಿಟ್ಟನ್ನ ಒಂದು ಪಾತ್ರೆಲಿ ತೊಗೊಂಡು ಈರುಳ್ಳಿ ಆ್ಯಡ್ ಮಾಡಿ, ತುರಿದಿರೋ ಕ್ಯಾರೆಟ್ ಆ್ಯಡ್ ಮಾಡಿ ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಅದಕ್ಕೊಂಚೂರು ಹಿಂಗು ಹಾಕಿ 2-3 ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಣಮೆಣ್ಸಿನ್ಕಾಯಿನ ಹಿಂಡಿ ಅದು ಪೌಡರ್ ಥರ ಆಗುತ್ತೆ. ಅದನ್ನು ಈ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಳ್ಳಿ. ಪುದೀನ ಚಟ್ನಿ ಮಾಡೋದೇನು ದೊಡ್ಡದಲ್ಲ. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಪುದೀನ ಲೀವ್ಸ್ ಇಟ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿನಲ್ಲಿ ಪುದೀನ, ಕೋಕೋನಟ್, ತುರಿದಿರೋ ಕೋಕೋನಟ್ಟು, ಗ್ರೀನ್ ಚಿಲ್ಲೀಸು, ಹುರ್ಗಡ್ಲೆ, ಆಮೇಲೆ ಕೊತ್ತಂಬರಿ, ಹುಣಸೆಹಣ್ಣು, ಚಿಕ್ಕ ಪೀಸು ಜಿಂಜರು, ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು, ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಪೇಸ್ಟ್ ಅಂದರೆ ನುಣ್ಣಗಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ತರಿ ಆದ್ರಾಗೂ ಮಾಡ್ಕೋಬೋದು. ನಿಮ್ಮ ಟೇಸ್ಟ್ ಪ್ರಕಾರ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಒಂದು ಚಿಟಿಕೆ ಹಿಂಗ ಹಾಕ್ಕೊಂಡು ಈ ಒಗ್ಗರಣೆನ ಪೇಸ್ಟಿಗೆ ಮಿಕ್ಸ್ ಮಾಡಿಕೊಂಡು ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.